ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ವಕ್ಫ್ ವಾರ್ ಆರಂಭ ಆಗಿದೆ. ವಕ್ಫ್ ವರದಿಯನ್ನು ಮುಚ್ಚಿರೋದಕ್ಕೆ ವಿಜೇಂದ್ರ 150 ಕೋಟಿ ಆಫರ್ ಅನ್ನು ಕೊಟ್ಟಿದ್ರಾ ಅನ್ನೋ ವಿಚಾರ ಈಗ ಆರೋಪ ಮಾಡಿದವರಿಗೆ ಉಲ್ಟಾ ಹೊಡಿತಾ ಇದೆ. ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ವಕ್ಫ್ ವಾರ್ ಆರಂಭ ಆಗಿದೆ. ವಕ್ಫ್ ವರದಿ ಮುಚ್ಚಾಕೋದಕ್ಕೆ ವಿಜೇಂದ್ರ 150 ಕೋಟಿ ಆಫರ್ ಕೊಟ್ಟಿದ್ರು ಅನ್ವರ್ ಮಾಣಿಪ್ಪಾಡಿಗೆ ಅಂತ ಸಿಎಂ ಆರೋಪ ಮಾಡಿದ್ರು. ಇದಕ್ಕೆ ಇವತ್ತು ಅನ್ವರ್ ಮಾಣಿಪ್ಪಾಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜೇಂದ್ರ ಅಲ್ಲ, ಕಾಂಗ್ರೆಸ್ನಿಂದಲೇ ನನಗೆ ಕೋಟಿ ಕೋಟಿ ಆಫರ್ ಬಂದಿತ್ತು. ವಿಜೇಂದ್ರ ಯಾವುದೇ ರೀತಿಯ ಹಣದ ಬೇಡಿಕೆ ನೀಡಿಲ್ಲ. ಸರ್ಕಾರ ತನಿಖೆ ಮಾಡಬೇಕು ಅಂತ ವಿಜೇಂದ್ರಗೆ ನಾನು ಒತ್ತಾಯಿಸಿದ್ದೆ. ಸಿಎಂ ಸಿದ್ದರಾಮಯ್ಯನವರ ಆರೋಪ ಎಲ್ಲ ಸುಳ್ಳು, CBIಗೆ ವಹಿಸಲಿ, ಆಗ ಎಲ್ಲ ಸತ್ಯನೂ ಹೊರಗೆ ಬರುತ್ತೆ ಅಂತ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಮಾಣಿಪ್ಪಾಡಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಲಂಚ ನನಗೆ ಆಫರ್ ಮಾಡಿದೆಲ್ಲ ಕಾಂಗ್ರೆಸ್ನವರೇ. ಯಾರ್ಯಾರ ಮುಖಾಂತರ ಯಾರ್ಯಾರು ಬಂದು ನನಗೆ ಆಫರ್ ಮಾಡ್ತಾಯಿದ್ರು. 105 ಕೋಟಿಯಲ್ಲಿ ಅದು ಅದಕ್ಕಿಂತ ಜಾಸ್ತಿ ಎಷ್ಟು ಬೇಗ ಕೊಡ್ತೇನೆ, ನೀವು ಅಮೆರಿಕಲ್ಲಿ ಗ್ರೀನ್ ಕಾರ್ಡ್ ಇದೆಯಲ್ಲ ಹೋಗಿ ನಾವು ಮಾಡ್ತೇವೆ ಅವ್ರು ಹೇಳಿದ್ದು, ಕಾಂಗ್ರೆಸ್ನವ್ರು ಹೇಳಿದ್ದು. ಖಂಡಿತ ಕಾಂಗ್ರೆಸ್ನವರೇ ಮಾಡಿದ್ದು, ಮತ್ತು ಯಾರೂ ಮಾಡಿಲ್ಲ. ದುಡ್ಡಿನ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾತ್ರ ನನಗೆ ಕೊಡ್ತೇನೆ ಅಂತೇಳಿ ಕೊಡ್ತಿದ್ದೇನೆ ನಾವು ನಿಮಗೆ, ನೀವು ಅದರ ವಿಷಯ ಬಿಟ್ಬಿಡಿ ಅಂತ ಹೇಳಿದ್ದು ಕಾಂಗ್ರೆಸ್ನವರೇ. ಮತ್ತು ವಿಜೇಂದ್ರ ಅವರು ನನಗೆ 150 ಕೋಟಿ ಕೊಡ್ತೇನೆ ಅಂತೇಳಿ ಹೇಳಿದ್ದನ್ನು ಹೇಳಿಲ್ಲ. ಆದರೆ ನಾನು ಮತ್ತು ವಿಜೇಂದ್ರ ಅವರಿಗೆ ಈ ವರದಿ ವಿಚಾರದಲ್ಲಿ ಮಾತಾಗಿದ್ದಾಗ ಅದು ಯಾಕೆ ಮಂಡಿಸಲ್ಲ ಅಂತೇಳಿ ನಿಮ್ಮ ಅಪಾಯದ ಕೇಳಿ ಮಾಡಲೇಬೇಕು ಎಂದು ನಾನು ಅವರಿಗೆ ತರ್ಕವನ್ನು ಮಾಡಿದ್ದೆ. ನಾನು ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜೇಂದ್ರ, ಆಗ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು, ನನಗೂ ಮತ್ತು ವಿಜೇಂದ್ರ ಅವರಿಗೆ ಮಾತಾಗಿತ್ತು. ಯಾಕೆಂದರೆ ಆಗ ಅವರು ಯಡಿಯೂರಪ್ಪ ಅವರು CM ಆಗಿದ್ದರು, ಅದಕ್ಕೆ ಅದು ಮಾತಾಗಿತ್ತು. ಆಗ ಅವ್ರು ಹೇಳಿದ್ದೀವಿ ಭಾಳಷ್ಟು ಕಷ್ಟಪಟ್ಟಿದ್ದೀರಾ, ಅವಳು ನೊಂದಿದ್ದೀರಾ, ಎಷ್ಟು ತನಕ ಈ ಒಂದು ಹೋರಾಟವನ್ನು ಮಾಡ್ತೀರಿ, ಬಿಟ್ಬಿಡಿ ಎಂದು ಹೇಳಿದ್ದರು. ನಾನು ಅದು ಕೊಟ್ಟದ್ದು ಕಾಂಗ್ರೆಸ್ ಗೌರ್ಮೆಂಟ್ ಇರಬೇಕಾದ್ರೆ ಅಲ್ಲ. ನಾನು ಆ ವರದಿಯನ್ನು ಕೊಟ್ಟದ್ದು ನಮ್ಮ ಸರ್ಕಾರ 2012 ಅಲ್ಲಿ ಕೊಟ್ಟಿದ್ದೆ. ಅದರ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಅದರ ನಂತರ ಪುನಃ ನಮ್ಮ ಸರ್ಕಾರ ಬಂದಾಗ ನನ್ನ ವರದಿಯನ್ನು ಯಾರು ಅದನ್ನು ಸರಿಯಾಗಿ ತಗೊಳ್ಳೋದಿಲ್ಲವೋ, ನಾನು ಅಷ್ಟು ಕಷ್ಟಪಟ್ಟು 7,000 ಪುಟದ ವರದಿಯಲ್ಲಿ ಕೊಟ್ಟಿದ್ದೇನೋ, ಅದಕ್ಕೆ ಯಾರು ತಡೆ ಒಡ್ಡುತ್ತಾರೆ ಅವರ ಮೇಲೆ ನಾನು ಕಿಡಿಕಾರಿದ್ದೆ. ನಾನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಇವತ್ತಿನ ಅನ್ವರ್ ಮಾಣಿಪ್ಪಾಡಿ ಅವರ ಹೇಳಿಕೆಯೆಲ್ಲ ಓಕೆ ಫೈನ್, ಈಗ ಅವರು ಕಾಂಗ್ರೆಸ್ ಅವರೇ ನನಗೆ ಹಣದ ಆಫರ್ ಮಾಡಿದ್ರು, BJP ಅವರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನನ್ನ ಪ್ರಶ್ನೆ ಪದೇ ನಾನು ಕೇಳ್ತಾ ಇರೋದು, ಈ ಹಿಂದೆ ಅನ್ವರ್ ಮಾಣಿಪ್ಪಾಡಿ ಅವರ ಒಂದು 2-3 ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಅವರು ವಿಜೇಂದ್ರ ಅವ್ರ ಬಗ್ಗೆನೇ ಆರೋಪ ಮಾಡಿದ್ದಾರೆ. ಅದಕ್ಕೇನು ಸ್ಪಷ್ಟನೆ ಕೊಡ್ತಾರೆ ಅಂತಂದ್ಬಿಟ್ಟು, ಯಾಕೆಂದರೆ ಈಗ ಕಾಂಗ್ರೆಸ್ಗೆ ಆ ವಿಡಿಯೋಗಳೇ ಅಸ್ತ್ರವಾಗುತ್ತೆ ಅಂತ. ಅರವಿಂದ್, ಈ ಬಗ್ಗೆ ಆ ವಿಡಿಯೋನ ತೋರಿಸಿ ನಾನು ಅನ್ವರ್ ಮಾಣಿಪ್ಪಾಡಿ ಅವರ ಹತ್ರ ಮಾತಾಡಿದ ಸಂದರ್ಭದಲ್ಲಿ ಇದು ನನಗೆ ಗೊತ್ತಿಲ್ಲ ಈ ವಿಡಿಯೋ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅವರು ಸ್ಪಷ್ಟವಾಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಡಿಸ್ಕಷನ್ನ ವೇಳೆಯಲ್ಲಿ 2 ಕಡೆಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಯಡಿಯೂರಪ್ಪ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದೆ, ಆದರೆ ಯಾರೂ ಸರ್ಕಾರದಲ್ಲಿ ಗಮನ ಹರಿಸ್ತಾ ಇರಲಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ವಿಜೇಂದ್ರವರು ನನ್ನ ಜೊತೆ ಮಾತಾಡಿದ್ದ ಸಂದರ್ಭದಲ್ಲಿ ನಿಮಗೆ ಈ ಒಂದು ಪ್ರಕರಣದ ಹಿಂದೆ ಹೋಗಿ ನಿಮಗೆ ಸಾಕಷ್ಟು ಖರ್ಚಾಗಿರ್ಬೋದು, ಈಗ ನಿಮ್ಮ ಆರೋಗ್ಯ ಸ್ಥಿತಿಯು ಸರಿಯಾಗಿಲ್ಲ, ಹಾಗಾಗಿ ಒಂದು ನಿಗದಿತವಾದಂಥ ಒಂದು ಸಂಖ್ಯೆಯನ್ನು ಹೇಳಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನೋದನ್ನು ಅವರು ಡಿಸ್ಕಷನ್ನ ವೇಳೆ ಹೇಳಿದ್ದಾರೆ. ಅದನ್ನು ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಅದನ್ನು ಅಲ್ಲಗಳೆಯುತ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ವಿಜೇಂದ್ರರವರು ಈ ರೀತಿಯಾದಂಥ ಮಾತುಗಳನ್ನು ಹೇಳಲಿಲ್ಲ ಅನ್ನುವಂಥದ್ದನ್ನು ಇವತ್ತಿನ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಹಿಂದೆ ಹೇಳಿರುವಂಥ ಎಲ್ಲ ವಿಡಿಯೋಗಳನ್ನು ನಾವು ಗಮನಿಸಿದ್ದರೆ ಅದರಲ್ಲಿ ಸ್ಪಷ್ಟವಾಗಿ ವಿಜೇಂದ್ರ ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾರೆ. ವಿಜೇಂದ್ರರವರು ಎಷ್ಟು ಆಫರನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಲ್ಲ, ಆದರೆ ವಿಜೇಂದ್ರರವರು ಹೇಳಿದ್ದಾರೆ, ಈ ಒಂದು ಕೇಸನ್ನು ಬಿಟ್ಟಾಕಿ, ನೀವು ಇದರ ಹಿಂದೆ ಹೋಗಬೇಡಿ, ನಿಮಗೆ ಈಗಾಗಲೇ ಸಾಕಷ್ಟು ಖರ್ಚಾಗಿದೆ, ಹಾಗಾಗಿ ಒಂದು ಸಂಖ್ಯೆಯನ್ನು ಹೇಳಿ ಅಲ್ಲಿಗೆ ಸೆಟಲ್ಮೆಂಟ್ ಮಾಡುವ ಅನ್ನುವಂಥದ್ದನ್ನು ವಿಜೇಂದ್ರರವರೇ ಹೇಳಿದ್ದಾರೆ ಅನ್ನುವಂಥದ್ದನ್ನು ಸಾಕಷ್ಟು ವಿಡಿಯೋಗಳಲ್ಲಿ ಅನ್ವರ್ ಮಾಣಿಪ್ಪಾಡಿ ಅವರು ಹೇಳಿದ್ದಾರೆ. ಇದನ್ನೇ ಈಗ ಕಾಂಗ್ರೆಸ್ ಅಸ್ತ್ರವಾಗಿಸಿಕೊಂಡು ಎಲ್ಲ ಕಡೆಗಳಲ್ಲಿ ಈ ಒಂದು ವಿಡಿಯೋನ ಹರಿಯಬಿಡ್ತಾ ಇದ್ದಾರೆ. ಆದರೆ ಅನ್ವರ್ ಮಾಣಿಪ್ಪಾಡಿ ಅವರು ಇವತ್ತು ಹೇಳಿರುವಂಥ ಹೇಳಿಕೆ ಅದಕ್ಕೆ ತದ್ವಿರುದ್ಧವಾಗಿದೆ. ನಾನು ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರ ಹೆಸರನ್ನು ಎಲ್ಲೂ ಉಲ್ಲೇಖ ಮಾಡಲಿಲ್ಲ, ಅವರು ನನಗೆ ಮುಖತಃ ಎಲ್ಲೂ ಸಿಕ್ಕಿಲ್ಲ. ನನಗೆ ಫೋನಲ್ಲಿ ಅವರು ಮಾತಾಡಿದಂಥ ಸಂದರ್ಭದಲ್ಲಿ
ಕೇವಲ ಇದನ್ನು ನೀವು ಇಷ್ಟು ಕಷ್ಟಪಟ್ಟು ಮಾಡಿದ್ದೀರಿ ಅನ್ನುವಂಥದ್ದನ್ನು ಮಾತ್ರ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಹಣದ ವಿಚಾರಗಳಲ್ಲಿ ಮಾತಾಡಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಇವತ್ತು ಅನ್ವರ್ ಮಾಣಿಪಾಡಿಯವರು ಹೇಳ್ತಾರೆ, ಎಲ್ಲವೂ ಕಾಂಗ್ರೆಸ್ಸಿನ ನಾಯಕರು ನನಗೆ ಕಾಲ್ ಮಾಡಿದರು, ಬೇರೆ ಬೇರೆಯವರ ಮೂಲಕ ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿಗಳು ನನಗೆ ಕರೆ ಮಾಡಿದರು. ಆ ಸಂದರ್ಭದಲ್ಲಿದ್ದಂಥ ವಫ್ತ್ ಬೋರ್ಡ್ನ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು ನನಗೆ ಕರೆ ಮಾಡಿದರು. ಅವರೆಲ್ಲರೂ ಇದನ್ನು ಸೆಟ್ಲ್ಮೆಂಟ್ ಮಾಡುವ, ಯಾವುದೇ ಕಾರಣಕ್ಕೂ ಇದನ್ನು ಬಹಿರಂಗಪಡಿಸಬೇಡಿ, ಇದರ ಹಿಂದೆ ಇನ್ನು ಹೋಗಬೇಡಿ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದ್ದರು. ಅವರು ನನಗೆ ಹಣದ ಆಫರ್ ಇಟ್ಟಿದ್ದರು. ಕೇವಲ 150 ಕೋಟಿ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನ ಹಣ ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಅನ್ನುವಂಥದ್ದನ್ನು ಇವತ್ತಿನ ಮಾತಿನ ವೇಳೆ ಅನ್ವರ್ ಮಾಣಿಪಾಡಿ ಅವರು ಹೇಳ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗೆ. ಬಟ್ ಅನ್ವರ್ ಮಾಣಿಪಾಡಿ ಅವರ ಎರಡೆರಡು ಹೇಳಿಕೆಗಳು ಸಹಜವಾಗಿ ಗೊಂದಲ ಮತ್ತು ದ್ವಂದ್ವವನ್ನು ಮೂಡಿಸ್ತಾ ಇದೆ. ಅವತ್ತು ಅವ್ರು ಹೇಳಿದ್ದಾರೆ, ಆ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ. ಈಗ ನೋಡಿದ್ರೆ ಅದಕ್ಕೆ ಬೇರೆದೇ ರೀತಿಯಲ್ಲಿ ಅವರು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ.